ಡೈರೆಕ್ಟ್ ಆಗಿ ಬಂದ್ ನೋಡಿರಿ. ಹಿಂದ್ಗಡೆಯಿಂದ ಯಾಕ್ರಿ ಕಲ್ಲೆಸಿತೀರಾ? ಇಲ್ಲಿಂದ ನಿಮ್ ಪಾದಕ್ಕೆ ದೊಡ್ಡ ನಮಸ್ಕಾರ. ಅಭಿಮಾನಿ ದೇವರುಗಳೇ, ಅದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಈಗ. ನಿಮ್ಮ ತಾಕತ್ತು, ಧೈರ್ಯ, ಗುಂಡಿಗೆ ಇದ್ರೆ ಮುಂದೆ ನಿಂತ್ಕ ಮಾಡಿ, ಒಪ್ಕೋತೀನಿ. ಅವನ ಬಗ್ಗೆ ಇನ್ನೂ ಅಭಿಮಾನಿಗಳು ಹೆಚ್ಚಾಯ್ತಾರೆ ಹೊರತು ಕಮ್ಮಿ ಆಗಲ್ಲ. ಸತ್ತಿರೋರು ಮತ್ತೆ ವಾಪಸ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಶಾಂತಿ ರೀತಿ ನೀರಿ ಅಲ್ಲೋಗ್ಬಿಡೋದು ಡಿ ಬಾಸ್ ಅನ್ನೋ ಹೋಗ್ಬಿಡಿ. ಮೌನವಾಗಿ ಕುತ್ಕೊಳ್ಳಿ, ಮೌನವಾಗಿ ಜನ ಮಾಡಿ, ಭಗವಂತನ ಸೇವೆ ಮಾಡಿ. ನಾಲ್ಕು ಜನ ಆಗ್ಬೇಕು ಸರ್. ಏನ್ ಮಾಡಿದ ಅವನೇನ್ ಏನೋ ಒಂದು ಮಾತುಗಳಲ್ಲಿ ಕಿತ್ಕತ್ತೀರಾ ಅಂದ್ಬಿಟ್ಟವನೆ. ಅದೊಂದೇ ದೊಡ್ಡ ವಿಷಯನ. ಅದ್ ಯಾವತ್ತೋ ಹೇಳಿರೋ ವಿಷಯನ ಈಗ ಹಾಕೊಂಡ್ ಚೆಡಿತಾ ಇದ್ದೀರಾ. ಈಗೆಲ್ಲ ನಿಮ್ಗೆ ಬೇಕಾ? ನೋಡಿ, ಒಂದನೇ ರಿಕ್ವೆಸ್ಟ್ ಆಗಿ ಹೇಳ್ತೀನಿ, ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ಚಾನಲ್ ಅವ್ರ ಪ್ರತಿ ನ್ಯೂಸ್ ಚಾನಲ್ ಅವ್ರಿಗೆ ದಯವಿಟ್ಟು ಅವನ ಬಗ್ಗೆ ಮಾತಾಡೋದನ್ನ ಕಮ್ಮಿ ಮಾಡಿ, ಮಾತಾಡೋದು ಬಿಟ್ಬಿಡಿ. ಈಗಾಗಿದೆ, ಅನುಭವಿಸ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹುಡುಗ ಯಾರಿಗೂ ಏನು ಹೊಟ್ಟೆ ಬಿಡೋದಿಲ್ಲ. ಅವನು ಯಾರಿಂದ ಏನ್ ಕಿತ್ಕೊಂಡ್ ಅವನು ಫಸ್ಟ್ ಬಡತಾಯಿನ ಬಂದವನೇ, ಹಸು ಕಟ್ಕೊಂಡ್ ಜೀವನ ಮಾಡಿರೋನ್ರಿ. ಅವನು ಪ್ರಾಣಿಗಳು ಪ್ರಿಯ. ಅವನು ಎಷ್ಟೋ ಕಡೆ ಅಕ್ವೈರ್ ಮಾಡ್ಕೊಂಡವನೆ, ತುತ್ತು ತಗೊಂಡವನೆ. ಅದು ಕೋಟಿ ಗಟ್ಲೆ ಖರ್ಚು ಮಾಡ್ದವನೆ. ಯಾರಪ್ಪ ಮಾಡ್ತಾ ಇದ್ದೀರಿ? ಯಾವ ರಾಜಕಾರಣಿ ಮಾಡ್ತಾ ಇದ್ದಾನ? ಯಾರು ಮಾಡ್ತಾ ಇದ್ದೀರಾ? ನಾನ್ ನೋಡಿದ್ರೆ ಈಗ ನನಗೆ 57 ವರ್ಷ. ನಾನ್ ಎಂತೆಂತವ್ರು ನೋಡಿದೀನಿ, ಏನೇನ್ ನೋಡಿದೀನಿ ನಮಗ್ ಗೊತ್ತು. ಏನೇನ್ ಆಗೋಗಿದ, ಯಾವ ಕೇಸ್ಗಳು 57 ವರ್ಷ ಅಂತ ಅಂದ್ರೆ ಇಷ್ಟು ವರ್ಷದ ನಿಮ್ ಲೈಫ್ ಅಲ್ಲಿ ದರ್ಶನ್ ಸರ್ ನೋಡಿದ್ರೆ ಎಲ್ಲಾರು ಮೂವಿ ನೋಡಿದೀವಿ. ಅವ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಹೇಳೋದಾದ್ರೆ ಸರ್, ತುಂಬಾ ಒಳ್ಳೆ ಹುಡುಗ ಸರ್. ಓಕೆ, ಅವನ ಬಗ್ಗೆ ಕೆಟ್ಟತನ ಇಲ್ಲ. ಸ್ವಲ್ಪ ಏನೋ ಸ್ವಲ್ಪ ಎಲ್ಲಾರ್ಗು ಬರುತ್ತೆ, ಅಹಂಕಾರ ಬಂದೇ ಬರುತ್ತೆ. ಅದು ಒಂದ್ ಕ್ಷಣ ಬರುತ್ತೆ, ಹೊಂಟೋಗುತ್ತೆ. ಅದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಈಗ. ಅದು ಮುಟ್ಟಾಕಿ ಅದನ್ನ. ಒಂದಕ್ಕೆ ಆ ಹುಡುಗನ ಬಗ್ಗೆ ಮಾತಾಡೋದನ್ನ ದಯವಿಟ್ಟು ಕಮ್ಮಿ ಮಾಡಿ. ನಿಮ್ಗೆ ಚಾಮುಂಡಮ್ಮ ದೇವರೊಳಗೆ ಒಳ್ಳೇದ್ ಮಾಡ್ತಾಳೆ ಸರ್. ಹಾಗೆ ಎಲ್ಲ ಒಂದ್ ಕಡೆ ಈ ಕೇಸ್ ಸಿಗಾಕಂತವಿಂದ ಅವ್ರಿಗೆ ಅಭಿಮಾನಿಗಳು ಕಮ್ಮಿ ಆಯ್ತಾ ಇದಾರೆ ಅಂತ ಮಾತು ಬರ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಇನ್ನೂ ಜಾಸ್ತಿ ಆಗಿದ್ದಾರೆ ಸರ್. ಇನ್ನು ಕೋಟಿ ಕೋಟಿ ಜನ ಸಂಪಾದನೆ ಮಾಡ್ತಾನೆ. ಈಗ ಡೆವಿಲ್ ಫಿಲಂ ಇದೆಯಲ್ಲ, ಇದು ರಿಲೀಸ್ ಆದ್ಮೇಲೆ ದರ್ಶನ್ ಬಗ್ಗೆ ಇಡೀ ವರ್ಲ್ಡ್ ಮಾತಾಡತ್ತೆ. ಇಂಥ ಒಬ್ಬ ನಟ, ಅವನ ಬಗ್ಗೆ ಇನ್ನೂ ಅಭಿಮಾನಿಗಳು ಹೆಚ್ಚಾಯ್ತಾರೆ ಹೊರತು ಕಮ್ಮಿ ಆಗಲ್ಲ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್. ಬರ್ಕೊಟ್ಬಿಡ್ತೀನಿ ಇದನ್ನ. ಇದು ನಮ್ಮ ಕುಲದೇವತೆ, ನಮ್ಮ ಚಾಮುಂಡಮ್ಮ. ನಮ್ ತಾಯಿ ಏನ್ ಹೇಳ್ತಾಳೆ, ಈ ತಾಯಿ ಹೊರ ಕೊಟ್ಬಿಟ್ಟವಳೆ ಅವನ್ಗೆ, ತುಂಬಾ ಹೊರ ಕೊಟ್ಟವಳೆ. ಆದ್ರೆ ಮಾತ್ರ ಅವ್ರಿಗೆ ಮಗನಾಗವನೆ. ಬಿಟ್ಬಿಡಿ ದಯವಿಟ್ಟು. ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ, ಚಾಮುಂಡಮ್ಮ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ, ಮಾಧ್ಯಮದವರು, ನ್ಯೂಸ್ ಚಾನೆಲ್ ಅವ್ರುಗಳು ದಯವಿಟ್ಟು ಕಮ್ಮಿ ಮಾಡಿ. ಸತ್ಯ ಆಗಿದೆ, ಮಾಡ್ಬಿಟ್ಟಿದ್ದಾರೆ, ಆಗೋಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗೋಗಿದೆ. ಸತ್ತಿರೋರು ಮತ್ತೆ ವಾಪಸ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಹೌದು, ಒಳ್ಳೆ ಕೆಲಸ ಮಾಡಿರೋರು ಯಾವತ್ತಿದ್ರು ಒಂದ್ ಕಲ್ಲು ಇದ್ದೇ ಇರುತ್ತೆ. ಈಗ ಏನೋ ಒಂದ್ ಆಗೋಗಿರೋದು, ಒಂದೊಂದ್ ಕಲ್ಲು ಎಸಿತಾನೆ ಇದ್ದೀರಾ. ನೀವ್ ಹಿಂದ್ಗಡೆ ನಿಂತ್ಕ ಮಾಡ್ತಾ ಇದ್ದೀರಾ. ನಿಮ್ಮ ತಾಕತ್ತು, ಧೈರ್ಯ, ಗುಂಡಿಗೆ ಇದ್ರೆ ಮುಂದೆ ನಿಂತ್ಕ ಮಾಡಿ, ಒಪ್ಕೋತೀನಿ. ಈಗ ನನ್ ಹೊಡಿಬೇಕು ಅಂತ ನೀವ್ ನಿಂತಿಲ್ಲ, ಡೈರೆಕ್ಟ್ ಆಗಿ ಬಂದ್ ನೋಡಿರಿ. ಹಿಂದ್ಗಡೆಯಿಂದ ಯಾಕ್ರಿ ಕಲ್ಲೆಸಿತೀರಾ? ಯಾಕ್ರಿ? ಒಬ್ಬ ಕನ್ನಡ ಫಿಲಂ ಹುಡುಗ ಕಣ್ರಿ, ಅವನು ಬಿಟ್ಟಾಕ್ರಿ ಸಾಕು. ಇಲ್ಲಿವರೆಗೂ ಮಾಡಿರೋದ ನೀವ್ ಮಾಡಿದಾರ. ಹುಡುಗ 1 ವರ್ಷದಿಂದ ಜೈಲಿಂದ ಬಂದುತ್ತಾವಿಂದ, ಜೈಲ್ಗೆ ಓದುತ್ತಾವಿಂದ ಬರೀ ದರ್ಶನ್ ದರ್ಶನ್ ದರ್ಶನ್. ಯೂಟ್ಯೂಬ್ ತಗೋ, ಯಾವ್ದ್ರಲ್ಲಿ ನೋಡಿ, ಯಾವ ಚಾನಲ್ ನೋಡು, ಬರೀ ಇದೆಯೇ. ಏನು ಬೇರೆ ಏನಿಲ್ವಾ? ಮೈಸೂರು, ಇಡೀ ಕರ್ನಾಟಕ, ಇಂಡಿಯಾದಲ್ಲಿ ಏನು ನಡೀತಾನೆ ಇಲ್ಲ. ಆ ಹುಡುಗ ಏನೋ ಅನ್ಎಕ್ಸ್ಪೆಕ್ಟೆಡ್ ಮಾಡ್ಬಿಟ್ರೆ ತಪ್ಪಾಗೋಗಿದೆ ಬಿಡಿ. ಸತ್ತೋದ ಮತ್ತೆ ಬರ್ತಾನ? ಬರಲ್ಲ. ಏನೋ ಆಗೋಗಿದೆ. ಆ ಕುಟುಂಬಕ್ಕೆ ಏನ್ ಮಾಡ್ಬೇಕು? ಒಳ್ಳೇದ್ನ ಅದನ್ನ ಮಾಡಿ. ತಂದೆ ತಾಯಿ ಇದಾರೆ, ವಯಸ್ಸಾದವರು, ಆ ಹುಡುಗಿ ಲೈಫ್ಗೆ, ಆ ಮಗು ಲೈಫ್ಗೆ ಏನೋ ಒಂದು ಪರಿಹಾರ ಅಂತ ಒಂದು ಮಾಡ್ತಾನೆ ಅವರೇ. ಖಂಡಿತ ಸರ್. ನಮ್ಮ ಲಾಯರ್ ಸಾಹೇಬ್ರುಗಳು, ನಮ್ಮ ಜಡ್ಜ್ ಸಾಹೇಬ್ರುಗಳು ದಯವಿಟ್ಟು ಅದನ್ನ ಕುಲಾಂಶವಾಗಿ ಕ್ಲೀನ್ ಆಗಿ ಮಾಡಿ ಅದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಲಾಯರ್ ಸಾಹೇಬ್ರುಗಳು, ಪ್ರತಿಯೊಬ್ಬರು ಲಾಯರ್ ಸಾಹೇಬ್ರಿಗೂ, ಪ್ರತಿ ಜಡ್ಜ್ ಸಾಹೇಬ್ರಿಗೂ ಅಷ್ಟೇ ನಾನು ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ಳೋದು ಇದೊಂದೇ, ಪ್ರೀತಿಯಿಂದ, ಇನ್ನೊಂದು ಕನಿಕರಣೆಯಿಂದ. ನ್ಯಾಯ ಬಿಟ್ಟು ಹೋಗ್ಬೇಡಿ. ನ್ಯಾಯಸ್ಥಾನದಲ್ಲಿ ಏನ್ ಕೂತಿದ್ದೀರಾ, ಅದಕ್ಕೇನ್ ಮಾಡ್ಬೇಕು, ಇಷ್ಟು ಲೈಲೈಟ್ ಮಾಡೋದ್ ಬೇಡ. ಚಿಕ್ಕಾಬಿಟ್ಟೆ ಈಗ ಆಗೋಯ್ತು, ತುಂಬಾ ಓವರ್ ಆಗ್ಬಿಡ್ತಿದ್ದು. ಯಾರು ಚಂದ್ಸಾಕಾಗ್ತಿರೋದು. ಬೇಕಾದ್ರೆ ತುಂಬಾ ಜನಕ್ಕೆ ನೋವಾಗ್ಬಿಟ್ಟಿದೆ. ಯಾಕೆಂದ್ರೆ ಇವ್ ಸಿಕ್ಕಾಬಿಟ್ಟೆ ಅವನಿಗೆ ಫ್ಯಾನ್ಗಳಿರೋ ಕೋಟಿ ಕೋಟಿ ಗಟ್ಟವ್ರೆ. ಜೀವ ಬಿಡೋಕು ಅವ್ರೆ, ಜೀವ ನಮ್ಮ ಹೊಂಟೊಬ್ರು ಏನೋ ನಡೆಯೋಗೂ ಅವ್ರೆ ಚಪಾಪ. ಯಾಕೆಂದ್ರೆ ನಾನ್ ನೋಡಿರೋ ಮಟ್ಟಿಗೆ ಈ ಹುಡುಗ ಹಾಲ್ ಕರ್ಕೊಂಡಿದ್ದು ನಾನ್ ನೋಡೋದ್ ಮಟ್ಟಿಗೆ ತುಂಬಾ ಒಳ್ಳೆ ಹುಡುಗ. ಎದುರುಗಡೆ ಕಣ್ಣಾರ ನೋಡಿದೀನಿ ಸರ್. ನಾವ್ ಒಂದ್ ದಿವಸ ಹೋಗಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ, ಏನು ಮಾಡಿಲ್ಲ. ನಮ್ಮ ಮೈಸೂರು ಹುಡುಗ ಒಂದು ಎಮ್ಮೆ.
ನಮ್ಮೂರನು ಅನ್ನೋದೊಂದು. ಈಗ ನಮ್ ಕರ್ನಾಟಕ ಅಂದ್ರೆ ಹೆಂಗೆ ಅಂತ ಹೆಮ್ಮೆ ಇರುತ್ತೆ ಹಾಗೆ ನಮ್ ಕರ್ನಾಟಕದ ಆಗ್ತಾರೆ. ಅಷ್ಟೇನೆ ಸರ್, ದಯವಿಟ್ಟು ನಾನು ಹೇಳೋದು ಇಷ್ಟೇನೆ. ಎಲ್ಲಾರ್ಗು ಅಭಿಮಾನಿ ದೇವ್ರುಗಳಿಗೂ ಅಷ್ಟೇನೆ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ರು ಅಭಿಮಾನಿ ದೇವ್ರುಗಳು ಅಂತ. ಹಾ. ನಾನು ಹೇಳೋದು ದರ್ಶನ್ ಅಭಿಮಾನಿ ದೇವ್ರುಗಳಿಗೂ ಕೈ ಮುಗಿದು ಹೇಳ್ಕೊಡ್ತೀನಿ, ದಯವಿಟ್ಟು ಅಲ್ಲಿ ಇಲ್ಲಿ ಅದನ್ನ ಇದನ್ನ ಮಾಡಕ್ ಹೋಗ್ಬೇಡಿ. ಶಾಂತಿ ರೀತಿ ನೀರಿ ಅಲ್ಲೋಗ್ಬಿಡೋದು ಡಿ ಬಾಸ್ ಅನ್ನಕ್ ಹೋಗ್ಬೇಡಿ. ತಿರ್ಗಾ ಅದು ಕಲಂಕನೇ ಬರ್ತದೆ. ದಯವಿಟ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ರಿಕ್ವೆಸ್ಟ್ ಆಗಿ ಹೇಳ್ಕೊತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಹೋಗ್ಬಿಟ್ಟು ಜೈಕಾರ ಮಾಡಕ್ ಹೋಗ್ಬೇಡಿ. ಮೌನವಾಗಿ ಕುತ್ಕೊಳ್ಳಿ, ಮೌನವಾಗಿ ದಾನ ಮಾಡಿ, ಭಗವಂತನ ಸೇವೆ ಮಾಡಿ, 4 ಜನಕ್ಕೆ ದಾನ ಮಾಡಿ. ಭಗವಂತ ಕರುಣೆ ಕೊಡ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಭಿಮಾನಿ ಪ್ರತಿಯೊಬ್ಬ ಫ್ಯಾನ್ ಕೂಡ ಹೇಳೋದು ಇಷ್ಟೇನೆ. ದೇವ್ರ ಮನೆ ಹೋಗಿ ದಾನ ಧರ್ಮ ಮಾಡಿ, ಬಡವ್ರ ಬಗ್ಗರಿಗೆ ನಿಮ್ ಕೈಲಿ ಸಹಾಯ ಮಾಡಿ. ಅವ್ನು ಹೆಂಗ್ ಮಾಡ್ತೀರೋ ಆ ವ್ಯಕ್ತಿ ಹೆಂಗ್ ಮಾಡ್ತೀರೋ ನೀವು ಮಾಡಿ. ಅಭಿಮಾನಿಗಳಲ್ವಾ ನೀವು, ಮಾಡಿ. ನಾ ದಯವಿಟ್ಟು ರಿಕ್ವೆಸ್ಟ್, ಯಾರು ಕೆಟ್ಟದಾಗಿ ಮಾಡಕ್ ಹೋಗ್ಬೇಡಿ. ಇಲ್ಲಿ ನಿಮ್ ಪಾದಕ್ಕೆ ದೊಡ್ಡ ನಮಸ್ಕಾರ. ಅಭಿಮಾನಿ ದೇವ್ರುಗಳೇ, ನಿಮ್ ದರ್ಶನ್ ಫ್ಯಾನ್ಗಳಾಗಿರ್ಬೋದು, ದಯವಿಟ್ಟು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಅದೆಲ್ಲ ಯೂಟ್ಯೂಬ್ ಮೊಬೈಲ್ ಹಿಡ್ಕೊಂಡು